ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇಲ್ಲ ಫೋಟೋ ಇದ್ದಲ್ಲೇ ಅವ್ರು ಕೊಡ್ತಾರೆ. ನಮ್ಮ ಬಗ್ಗೆ ಭಾಳ ಅಭಿಮಾನ ಇತ್ತು. ಖರ್ಗೆ ಅವ್ರು ಹೇಳಿದ್ದಾರೆ ನನ್ನ ಅದಕ್ಕೆ ನಾನು ಬಂದೀನಿ ಅಂತ ಹೇಳಿ. ವ್ಯಕ್ತಿತ್ವಗಳು ಈಗ ಸಿಗೋದು ಭಾಳ ಕಷ್ಟ. ಎಲ್ಲರೂ ನಿಲ್ಲಿಸ್ತಾನೆ ಸುರೇಶ್ ಕಾಲೇಜ್ ನಡೀತಲೇ ಲೋಗೋದಕ್ಕೆ ಸುರೇಶ್ ಒಬ್ಬರು ಬರೋಣ, ಒಬ್ರು ಹಿಡಿದು ಬೇರೆ ಬರುತ್ತೆ. ಜೆಡಿಎಸ್ ಬಿಜೆಪಿ ಸಮನ್ವಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ ಸರ್. ಇತ್ತೀಚೆಗೆ ಸಮನ್ವಯತೆ ಕೊರತೆ ತುಂಬ ಇದೆ. ಕೊರತೆ ಮಾಧ್ಯಮದಲ್ಲಿದೆ ಅಷ್ಟೇ ಹೊರತು ನಮ್ದು JDS ಮತ್ತೆ ಯಾವ ರೀತಿ ಕೊರತೆ ಇಲ್ಲ. ಸೆಪ್ಟೆಂಬರ್ 9ರಿಂದ ಯಾವ್ದು ಗೊತ್ತಾ ಇಲ್ಲಪ್ಪ, ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿದ ರಾಷ್ಟ್ರೀಯ ಪಕ್ಷವು ನಮ್ಮ ಕರ್ತವ್ಯ. ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರೈತರನ್ನ ಮರೆತಿದ್ದಾಗ, ಭೀಕರ ಮಳೆಯಿಂದ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ, ಗುಲ್ಬರ್ಗ, ರಾಯಚೂರು, ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಬೆಳಗಾವಿ, ಹುಬ್ಳಿ, ಧಾರವಾಡ, ಹಾವೇರಿ, ಇಲ್ಲಿ ಹತ್ತಿ ಮತ್ತು ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಆ ಕಡೆ ಇವತ್ತು ಮೆಕ್ಕೆಜೋಳ ಬೆಳೀತಕ್ಕಂಥ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ. ಅದನ್ನು ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕನ ತರಬೇತಿ ಮಾಡಿದ್ದೆ. ಇನ್ನು ಸವದತ್ತಿ ಭಾಗದಿಂದ ವಿರೂಪಾಕ್ಷ ಮಾನ್ಯವರಿಗೆ ಅವರಿಗೆಲ್ಲ ಆಗಿದ್ದಂಥ ನಮ್ಮ ಇದು ಅವರೆಲ್ಲ ಸಹಕಾರ ಮಾಡಿ, ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರೂಪಾಕ್ಷ ಮಾನ್ಯವರಿಗೆ ಸವದತ್ತಿಯಿಂದ ಅವಿರೋಧ ಆಯ್ಕೆ ಮಾಡಿದ್ರು. ಸೊ ಇಲ್ಲಿದ ರೈತರಿಗೆ ನಾಳೆ BCC ಬ್ಯಾಂಕ್ ಸಮಾಧಾನದಲ್ಲಿ ಶಾಂತಿ
ಇಲೆಕ್ಷನ್ ಆಗಬೇಕು. ಮುಂದಿನ ದಿನಮಾನದಲ್ಲಿ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋಗ್ತಾರೆ. ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಮ ಹಿಂದಿನ ದಿನದ ಆನಂದ್ ಮಾನವರು ಕೆಲಸ ಮಾಡಿದ್ರು ಅವಕ್ಕೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿಗದಿತ ಮಾಡಿ ರೈತರು ಒಳ್ಳೆ ಕೆಲಸ ಮಾಡಬೇಕು ನನ್ನ ಇಷ್ಟ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ. ಮತ್ತು ಸವದತ್ತಿ ಯರಗಟ್ಟಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರು, ಎಲ್ಲಾ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ತರ ನಾವು ನಿರ್ಣಯ ತಗೋತಾ ಇದ್ದೀವಿ, ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಒಂದು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ಬ್ಯಾಂಕಿಗೂ ಒಳ್ಳೆಯದಾಗ್ತೈತಿ, ತಾಲೂಕಿಗೂ ಒಳ್ಳೆಯದಾಗ್ತೈತೆ ಅಂತ ಇದೆಲ್ಲ. ಯಾಕಂದ್ರೆ ಈ ಎರಡೂ ಸೀಟ್ ಗಮನಿಸಿದ್ದು ನಾ ಈಗಾಗಲೇ ಮಾಧ್ಯಮ ಮುಖಾಂತರ ಸಾಕಷ್ಟು ಹೇಳಿದ್ವಿ. ನಾವೆಲ್ಲರೂ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದ ಈ ಸಲ 16ರಲ್ಲಿ 12 ಸೀಟ್ ನಾವು ಗೆಲ್ತೀವಿ. ಮತ್ತು 12 ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದ ಗುಂಪಿನವ್ರು ಮಾಡ್ಕೋತೀವಿ. ಅದನ್ನ ಮುಂದಿನ ದಿನಮಾನದಲ್ಲಿ ಈಗ 60,000 ಕೋಟಿ ಬ್ಯಾಂಕ್ ಯೋಜನೆ ಎಲ್ಲರೂ, ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಸುಮಾರು 100 ವರ್ಷದ ಬ್ಯಾಕ್ ಅಂತ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಅದೀವಿ. ಈಗ ನಾವು ಎಲ್ಲ ಕೂಡಿ 6,500 ಕೋಟಿ ಡಿಪಾಸಿಟ್ ತೆಗೆದ್ವಿ. ಸಾಲ 3,400 ಕೋಟಿ 0% ಕೊಟ್ಟಿದ್ವಿ. ಮುಂದಿನ ದಿನಮಾನ ಇದೇ ಬ್ಯಾಂಕು 10,000 ಕೋಟಿಗೆ 5 ವರ್ಷ ಡಿಪಾಸಿಟ್ ಹೋಗ್ಬೇಕು. ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರುತ್ತೆ. ಯಾಕಂದ್ರೆ 0% ಸಾಲ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಸೀಟ್ ನಾವಿರೋ ಆಯ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ. ಇದಕ್ಕೆಲ್ಲ ಇದೇನು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಯರಗಟ್ಟಿ ಭಾಗದವರು, ಸವದತ್ತಿ ಭಾಗದವರು, ವಿಶೇಷವಾಗಿ ಮಾನ್ಯ ಶಾಸಕರು, ವಿಪಕ್ಷ ಎಲ್ಲ ಏನು ಈ ಸರ್ಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರು ತಮ್ಮ ಮುಖಾಂತರ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನದಲ್ಲಿ ಖಂಡಿತ ಒಳ್ಳೆಯದಾಗ್ತದೆ. ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವರೆಲ್ಲ ಅನುಷ್ಠಾನ ಇವತ್ತು ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಎಲ್ಲ ನಮ್ಮ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಅವರಿಗೆ, ಯಾಕಂದ್ರೆ ಅವ್ರಿಗೆ ನೀವು ಹಿಂದೆ ಕಳ್ಕೊತೀರಿ, ಮುಂದೆ ಅವ್ರಿಗೆ ಏನು ಮಾಡ್ತೀರಿ ಅಂತಂದ್ರೆ ಅದಕ್ಕೆ ನಾವು ಹೇಳ್ತೀವಿ, ಇದನ್ನು ಹಿಂದೆ ತಕೊಂಡು ಸಹಕಾರ ಮಾಡಬೇಕು. ಮತ್ತು ಅವ್ರಿಗೆ ಯಾಕಂದ್ರೆ ಏನಾಗುತ್ತೆ ಬೆಳಗಾವಿ ಹಾಲು ಒಕ್ಕೂಟದಲ್ಲಿ 2 ಆಡಳಿತ ಮಂಡಳಿ ಸದಸ್ಯರಿರ್ತಾರೆ. ನಾನು ಡೈರೆಕ್ಟ್ ಇರ್ತಾರಲ್ಲ, ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ, 60 ಮತ ಕ್ಷೇತ್ರಕ್ಕೆ. ಇನ್ನೊಂದಂದ್ರೆ ನನಗೂ ಕ್ಷತ್ರಿಯ ಸಮಾಜಕ್ಕೊಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಬೆಳಗಾವಿ ಹಾಲು ಒಕ್ಕೂಟದವರು ನಾನು ನಿರ್ದೇಶನ ಮಾಡ್ಕೊತಾ ಇದ್ದೀನಿ ಯರಗಟ್ಟಿಗೆ. ಒಂದು ನಮ್ಮ 60 ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ. ಮಾಡಂದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರನ್ನ ನಾವು ಕೆಡಿಸಲ್ಲ, ಅವರು ಗೌರವಪೂರ್ವವಾಗಿ ಅವ್ರಿಗೊಂದು ಅಧಿಕಾರ ಕೊಡ್ತಾ ಇದ್ದೀವಿ. ಅವ್ರ ಅಧಿಕಾರದಾಗಿರ್ತಾರು ಎಲ್ಲ ಕೂಡ. ಯಾಕಂದ್ರೆ ಈಗ 2 ಜನ ಡೈರೆಕ್ಟರ್ ಇದ್ದು ನಿಮ್ಮ ಸೌದತ್ತಿಗೆ, ಈಗ ಒಪ್ಪೋದವ್ರು 3ನೇ ಜನ ಡೈರೆಕ್ಟರ್ ಇರ್ತಾರೆ. ಎಲ್ಲ ಕೂಡ ರೈತರು ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೆ ತಂದಿಲ್ಲ ಮಾಧ್ಯಮದವ್ರು ಹೇಳಿ ನಮ್ಗೆ ಅದು ಕೆಲವೊಂದು ವಿಚಾರ ಇಲ್ಲೇ ಹೇಳ್ತಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂತ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಂದ್ರೆ ಮಾನ್ಯ ಶಾಸಕ ಈ ಭಾಗದ ಡೈರೆಕ್ಟ್ ಆದ ನಂತರ ನಮ್ಮ ಸೊಸೈಟಿಗೆ ನಮಗೆ ಪಾತ್ರ ಏನೂ ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಕೊಂಡಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಿಲ್ಲ. ಈ ಕಡೆ ಸವದತ್ತಿ ಇರ್ಬೋದು ಅಥವಾ ಯರಗಟ್ಟಿ ಇರ್ಬೋದು, ಯಾರ ರೈತರಿಗೆ ತೊಂದರೆ ಆಗ ಯಾವ ಸೊಸೈಟಿಗೆ ಇದಾಗಲ್ಲ. ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ, ದೇವಿ ಎಲ್ಲಮತ ಆಶೀರ್ವಾದದಿಂದ ಅವಿರೋಧ ಆಯ್ಕೆ ಆಗೋದು ಸದಸ್ಯದ್ದ. ಇಬ್ಬರು ಅವಿರೋಧ ಆಯ್ಕೆ ಆಗ್ತವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಮುಂದಿನ ದಿನಮಾನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ 2 ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ ಮೇಲೆ ಕೆಲಸ ಮಾಡಬೇಕು. ತಮಗೆ ಈ ವಿಷಯ ತಮ್ಮ ಗಮನ ಮುಖಾಂತರ 2 ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು. ಇದು ಮತ್ತೆ ತಮ್ಮದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.